ಬಿಹಾರದಲ್ಲಿ ಕೈ ಛಿದ್ರವಾಗಿರುವಂತದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಭದ್ರ ಮಾಡ್ತಾ ಅನ್ನುವಂತ ಪ್ರಶ್ನೆ. ಸಿದ್ದರಾಮಯ್ಯನವರಿಗೆ ಇದರಿಂದ ಖುಷಿಯಾಗಿದೆಯಾ? ಸೊ ಈ ಬಿಹಾರದ ಫಲಿತಾಂಶ ನಿತೀಶ್ ಬೆನ್ನಿಗೆ ಒಬಿಸಿ ಮತವರ್ಗ ನಿಂತಿರ್ತಕ್ಕಂಥದ್ದು, ಅದೇ ರೀತಿ ಕರ್ನಾಟಕದ ಬದಲಾವಣೆಯ ಕೂಗಿಗೆ ಇದು ಒಂದು ರೀತಿಯಲ್ಲಿ ದಿಟ್ಟ ಸಂದೇಶನ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬೇಡಿ ಅಂತ ಯಾವುದೇ ಕಾರಣಕ್ಕೂ. ಅಹಿಂದ ನಾಯಕ ಸಿದ್ದರಾಮಯ್ಯ ಕುರ್ಚಿ ಇದೀಗ ಭದ್ರ. ಅಹಿಂದ ನಾಯಕರ ತಂಟಿಗೆ ಬಂದ್ರೆ ಗೇಮ್ ಚೇಂಜ್ ಆಗುತ್ತೆ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಬದಲಾವಣೆಯ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಾಧನೆ ಒಂದಂಕಿಯನ್ನು ಕೂಡ ದಾಟಿಲ್ಲ, ಹಾಗಾಗಿ ಕರ್ನಾಟಕದಲ್ಲಿ ರಿಸ್ಕ್ ತಗೊಳ್ಳಕ್ಕೂ ಹೋಗಲ್ಲ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಪಾಳ್ಯದಲ್ಲಿ ಈಗ ಹೊಸ ಹುಮ್ಮಸ್ಸಿನ ತೂಫಾನು. ಬಿಹಾರದ ಒಬಿಸಿ ಮತವರ್ಗ ಕ್ಲಿಯರ್ ಆಗಿ ನಿತೀಶ್ ಕುಮಾರ್ ಅವರ ಜೊತೆ ನಿಂತಿದೆ. ನಾಟ್ ಜಸ್ಟ್ ವಿತ್ ಜೆಡಿಯು, ನಾಟ್ ಜಸ್ಟ್ ವಿತ್ ಬಿಜೆಪಿ, ಬಟ್ ವಿತ್ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಅನ್ನುವಂತಹ ನಾಯಕ ಅತ್ಯಂತ ಜನಪ್ರಿಯ ನಾಯಕ, ಹಾಗಾಗಿ ಅವರ ಜೊತೆ ಅಲ್ಲಿನ ಒಬಿಸಿ ವರ್ಗ ನಿಂತಿದೆ. ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಒಬಿಸಿ ಮತವರ್ಗ ಇಲ್ಲೂ ಕೂಡ ಬಿಜೆಪಿ ಕಡೆ ಹೋಗ್ಬಿಟ್ರೆ ಅವರ ವೋಟ್ ಬ್ಯಾಂಕೇ ಕುಸಿದು ಹೋಗತ್ತೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಂಖ್ಯೆ ಒಂದಂಕಿಗೆ ಇಳಿದಿದೆ. ಕಾಂಗ್ರೆಸ್ ಮತಗಳ ಗೆಲುವಿನ ಸಂಖ್ಯೆ, ಸೀಟ್ಗಳ ಗೆಲುವಿನ ಸಂಖ್ಯೆ. ಕರ್ನಾಟಕದಲ್ಲಿ ಇರೋದ್ರಲ್ಲಿ ಸ್ವಲ್ಪ ಸುಭದ್ರ ಸರ್ಕಾರ ಇದೆ, ಮೆಜಾರಿಟಿ ಸರ್ಕಾರ ಇದೆ. ಇದನ್ನ ಉಳಿಸಿಕೊಳ್ಳದೆ ಇಲ್ಲೇನಾದ್ರೂ ನಾಯಕನನ್ನ ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಅತ್ಯಂತ ದುಬಾರಿ ಬೆಲೆ ತೆರಬೇಕಾಗಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕತ್ತಾ. ಬಿಹಾರದಲ್ಲಿ ಕೈ ಛಿದ್ರವಾಗಿರುವಂತದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಭದ್ರ ಮಾಡ್ತಾ ಅನ್ನುವಂತ ಪ್ರಶ್ನೆ. ಸಿದ್ದರಾಮಯ್ಯನವರಿಗೆ ಇದರಿಂದ ಖುಷಿಯಾಗಿದೆಯಾ? ಸೊ ಈ ಬಿಹಾರದ ಫಲಿತಾಂಶ ನಿತೀಶ್ ಬೆನ್ನಿಗೆ ಒಬಿಸಿ ಮತವರ್ಗ ನಿಂತಿರ್ತಕ್ಕಂಥದ್ದು, ಅದೇ ರೀತಿ ಕರ್ನಾಟಕದ ಬದಲಾವಣೆಯ ಕೂಗಿಗೆ ಇದು ಒಂದು ರೀತಿಯಲ್ಲಿ ದಿಟ್ಟ ಸಂದೇಶನ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬೇಡಿ ಅಂತ ಯಾವುದೇ ಕಾರಣಕ್ಕೂ. ಅಹಿಂದ ನಾಯಕ ಸಿದ್ದರಾಮಯ್ಯ ಕುರ್ಚಿ ಇದೀಗ ಭದ್ರ. ಅಹಿಂದ ನಾಯಕರ ತಂಟಿಗೆ ಬಂದ್ರೆ ಗೇಮ್ ಚೇಂಜ್ ಆಗುತ್ತೆ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಬದಲಾವಣೆಯ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಾಧನೆ ಒಂದಂಕಿಯನ್ನು ಕೂಡ ದಾಟಿಲ್ಲ, ಹಾಗಾಗಿ ಕರ್ನಾಟಕದಲ್ಲಿ ರಿಸ್ಕ್ ತಗೊಳ್ಳಕ್ಕೂ ಹೋಗಲ್ಲ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಪಾಳ್ಯದಲ್ಲಿ ಈಗ ಹೊಸ ಹುಮ್ಮಸ್ಸಿನ ತೂಫಾನು. ಬಿಹಾರದ ಒಬಿಸಿ ಮತವರ್ಗ ಕ್ಲಿಯರ್ ಆಗಿ ನಿತೀಶ್ ಕುಮಾರ್ ಅವರ ಜೊತೆ ನಿಂತಿದೆ. ನಾಟ್ ಜಸ್ಟ್ ವಿತ್ ಜೆಡಿಯು, ನಾಟ್ ಜಸ್ಟ್ ವಿತ್ ಬಿಜೆಪಿ, ಬಟ್ ವಿತ್ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಅನ್ನುವಂತಹ ನಾಯಕ ಅತ್ಯಂತ ಜನಪ್ರಿಯ ನಾಯಕ, ಹಾಗಾಗಿ ಅವರ ಜೊತೆ ಅಲ್ಲಿನ ಒಬಿಸಿ ವರ್ಗ ನಿಂತಿದೆ. ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಒಬಿಸಿ ಮತವರ್ಗ ಇಲ್ಲೂ ಕೂಡ ಬಿಜೆಪಿ ಕಡೆ ಹೋಗ್ಬಿಟ್ರೆ ಅವರ ವೋಟ್ ಬ್ಯಾಂಕೇ ಕುಸಿದು ಹೋಗತ್ತೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಂಖ್ಯೆ ಒಂದಂಕಿಗೆ ಇಳಿದಿದೆ. ಕಾಂಗ್ರೆಸ್ ಮತಗಳ ಗೆಲುವಿನ ಸಂಖ್ಯೆ, ಸೀಟ್ಗಳ ಗೆಲುವಿನ ಸಂಖ್ಯೆ. ಕರ್ನಾಟಕದಲ್ಲಿ ಇರೋದ್ರಲ್ಲಿ ಸ್ವಲ್ಪ ಸುಭದ್ರ ಸರ್ಕಾರ ಇದೆ, ಮೆಜಾರಿಟಿ ಸರ್ಕಾರ ಇದೆ. ಇದನ್ನ ಉಳಿಸಿಕೊಳ್ಳದೆ ಇಲ್ಲೇನಾದ್ರೂ ನಾಯಕನನ್ನ. ಬಿಹಾರದಲ್ಲಿ ಕೈ ಛಿದ್ರವಾಗಿರುವಂತದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಭದ್ರ ಮಾಡ್ತಾ ಅನ್ನುವಂತ ಪ್ರಶ್ನೆ. ಸಿದ್ದರಾಮಯ್ಯನವರಿಗೆ ಇದರಿಂದ ಖುಷಿಯಾಗಿದೆಯಾ? ಸೊ ಈ ಬಿಹಾರದ ಫಲಿತಾಂಶ ನಿತೀಶ್ ಬೆನ್ನಿಗೆ ಒಬಿಸಿ ಮತವರ್ಗ ನಿಂತಿರ್ತಕ್ಕಂಥದ್ದು, ಅದೇ ರೀತಿ ಕರ್ನಾಟಕದ ಬದಲಾವಣೆಯ ಕೂಗಿಗೆ ಇದು ಒಂದು ರೀತಿಯಲ್ಲಿ ದಿಟ್ಟ ಸಂದೇಶನ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬೇಡಿ ಅಂತ ಯಾವುದೇ ಕಾರಣಕ್ಕೂ. ಅಹಿಂದ ನಾಯಕ ಸಿದ್ದರಾಮಯ್ಯ ಕುರ್ಚಿ ಇದೀಗ ಭದ್ರ. ಅಹಿಂದ ನಾಯಕರ ತಂಟಿಗೆ ಬಂದ್ರೆ ಗೇಮ್ ಚೇಂಜ್ ಆಗುತ್ತೆ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಬದಲಾವಣೆಯ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಾಧನೆ ಒಂದಂಕಿಯನ್ನು ಕೂಡ ದಾಟಿಲ್ಲ, ಹಾಗಾಗಿ ಕರ್ನಾಟಕದಲ್ಲಿ ರಿಸ್ಕ್ ತಗೊಳ್ಳಕ್ಕೂ ಹೋಗಲ್ಲ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಪಾಳ್ಯದಲ್ಲಿ ಈಗ ಹೊಸ ಹುಮ್ಮಸ್ಸಿನ ತೂಫಾನು. ಬಿಹಾರದ ಒಬಿಸಿ ಮತವರ್ಗ ಕ್ಲಿಯರ್ ಆಗಿ ನಿತೀಶ್ ಕುಮಾರ್ ಅವರ ಜೊತೆ ನಿಂತಿದೆ. ನಾಟ್ ಜಸ್ಟ್ ವಿತ್ ಜೆಡಿಯು, ನಾಟ್ ಜಸ್ಟ್ ವಿತ್ ಬಿಜೆಪಿ, ಬಟ್ ವಿತ್ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಅನ್ನುವಂತಹ ನಾಯಕ ಅತ್ಯಂತ ಜನಪ್ರಿಯ ನಾಯಕ, ಹಾಗಾಗಿ ಅವರ ಜೊತೆ ಅಲ್ಲಿನ ಒಬಿಸಿ ವರ್ಗ ನಿಂತಿದೆ. ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಕ್ ಹೋದ್ರೆ
ಎಲ್ಲೋ ಒಂದ್ ಕಡೆ ಒಬಿಸಿ ಮತವರ್ಗ ಇಲ್ಲೂ ಕೂಡ ಬಿಜೆಪಿ ಕಡೆ ಹೋಗ್ಬಿಟ್ರೆ ಅವರ ವೋಟ್ ಬ್ಯಾಂಕೇ ಕುಸಿದು ಹೋಗತ್ತೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಂಖ್ಯೆ ಒಂದಂಕಿಗೆ ಇಳಿದಿದೆ. ಕಾಂಗ್ರೆಸ್ ಮತಗಳ ಗೆಲುವಿನ ಸಂಖ್ಯೆ, ಸೀಟ್ಗಳ ಗೆಲುವಿನ ಸಂಖ್ಯೆ. ಕರ್ನಾಟಕದಲ್ಲಿ ಇರೋದ್ರಲ್ಲಿ ಸ್ವಲ್ಪ ಸುಭದ್ರ ಸರ್ಕಾರ ಇದೆ, ಮೆಜಾರಿಟಿ ಸರ್ಕಾರ ಇದೆ. ಇದನ್ನ ಉಳಿಸಿಕೊಳ್ಳದೆ ಇಲ್ಲೇನಾದ್ರೂ ನಾಯಕನನ್ನ ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಅತ್ಯಂತ ದುಬಾರಿ ಬೆಲೆ ತೆರಬೇಕಾಗಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಇಟ್ಟು ಹಾಕತ್ತಾ. ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಅತ್ಯಂತ ದುಬಾರಿ ಬೆಲೆ ತೆರಬೇಕಾಗಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಇಟ್ಟು ಹಾಕತ್ತಾ. ಬಿಹಾರದಲ್ಲಿ ಕೈ ಛಿದ್ರವಾಗಿರುವಂತದ್ದು, ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಭದ್ರ ಮಾಡ್ತಾ ಅನ್ನುವಂತ ಪ್ರಶ್ನೆ. ಸಿದ್ದರಾಮಯ್ಯನವರಿಗೆ ಇದರಿಂದ ಖುಷಿಯಾಗಿದ್ಯಾ? ಸೊ ಈ ಬಿಹಾರದ ಫಲಿತಾಂಶ ನಿತೀಶ್ ಬೆನ್ನಿಗೆ ಒಬಿಸಿ ಮತವರ್ಗ ನಿಂತಿರ್ತಕ್ಕಂಥದ್ದು, ಅದೇ ರೀತಿ ಕರ್ನಾಟಕದ ಬದಲಾವಣೆಯ ಕೂಗಿಗೆ ಇದು ಒಂದು ರೀತಿಯಲ್ಲಿ ದಿಟ್ಟ ಸಂದೇಶನ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬೇಡಿ ಅಂತ ಯಾವುದೇ ಕಾರಣಕ್ಕೂ. ಅಹಿಂದ ನಾಯಕ ಸಿದ್ದರಾಮಯ್ಯ ಕುರ್ಚಿ ಇದೀಗ ಭದ್ರ. ಅಹಿಂದ ನಾಯಕರ ತಂಟಿಗೆ ಬಂದ್ರೆ ಗೇಮ್ ಚೇಂಜ್ ಆಗುತ್ತೆ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಬದಲಾವಣೆಯ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಾಧನೆ ಒಂದಂಕಿಯನ್ನು ಕೂಡ ದಾಟಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ರಿಸ್ಕ್ ತಗೊಳ್ಳೋಕೆ ಹೋಗಲ್ಲ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಪಾಳ್ಯದಲ್ಲಿ ಈಗ ಹೊಸ ಹುಮ್ಮಸ್ಸಿನ ತೂಫಾನು. ಬಿಹಾರದ ಒಬಿಸಿ ಮತವರ್ಗ ಕ್ಲಿಯರ್ ಆಗಿ ನಿತೀಶ್ ಕುಮಾರ್ ಅವರ ಜೊತೆ ನಿಂತಿದೆ. ನಾಟ್ ಜಸ್ಟ್ ವಿತ್ ಜೆಡಿಯು, ನಾಟ್ ಜಸ್ಟ್ ವಿತ್ ಬಿಜೆಪಿ, ಬಟ್ ವಿತ್ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಅನ್ನುವಂತಹ ನಾಯಕ ಅತ್ಯಂತ ಜನಪ್ರಿಯ ನಾಯಕ. ಹಾಗಾಗಿ ಅವರ ಜೊತೆ ಅಲ್ಲಿನ ಒಬಿಸಿ ವರ್ಗ ನಿಂತಿದೆ. ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಒಬಿಸಿ ಮತವರ್ಗ ಇಲ್ಲೂ ಕೂಡ ಬಿಜೆಪಿ ಕಡೆ ಹೋಗ್ಬಿಟ್ರೆ ಅವರ ವೋಟ್ ಬ್ಯಾಂಕೇ ಕುಸಿದು ಹೋಗತ್ತೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಂಖ್ಯೆ ಒಂದಂಕಿಗೆ ಇಳಿದಿದೆ. ಕಾಂಗ್ರೆಸ್ ಮತಗಳ ಗೆಲುವಿನ ಸಂಖ್ಯೆ, ಸೀಟ್ಗಳ ಗೆಲುವಿನ ಸಂಖ್ಯೆ. ಕರ್ನಾಟಕದಲ್ಲಿ ಇರೋದ್ರಲ್ಲಿ ಸ್ವಲ್ಪ ಸುಭದ್ರ ಸರ್ಕಾರ ಇದೆ, ಮೆಜಾರಿಟಿ ಸರ್ಕಾರ ಇದೆ. ಇದನ್ನ ಉಳಿಸಿಕೊಳ್ಳದೆ ಇಲ್ಲೇನಾದ್ರೂ ನಾಯಕನನ್ನ ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಅತ್ಯಂತ ದುಬಾರಿ ಬೆಲೆ ತೆರಬೇಕಾಗಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಇಟ್ಟು ಹಾಕತ್ತಾ. ಬಿಹಾರದಲ್ಲಿ ಕೈ ಛಿದ್ರವಾಗಿರುವಂತದ್ದು, ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಭದ್ರ ಮಾಡ್ತಾ ಅನ್ನುವಂತ ಪ್ರಶ್ನೆ. ಸಿದ್ದರಾಮಯ್ಯನವರಿಗೆ ಇದರಿಂದ ಖುಷಿಯಾಗಿದ್ಯಾ? ಸೊ ಈ ಬಿಹಾರದ ಫಲಿತಾಂಶ ನಿತೀಶ್ ಬೆನ್ನಿಗೆ ಒಬಿಸಿ ಮತವರ್ಗ ನಿಂತಿರ್ತಕ್ಕಂಥದ್ದು, ಅದೇ ರೀತಿ ಕರ್ನಾಟಕದ ಬದಲಾವಣೆಯ ಕೂಗಿಗೆ ಇದು ಒಂದು ರೀತಿಯಲ್ಲಿ ದಿಟ್ಟ ಸಂದೇಶನ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬೇಡಿ ಅಂತ ಯಾವುದೇ ಕಾರಣಕ್ಕೂ. ಅಹಿಂದ ನಾಯಕ ಸಿದ್ದರಾಮಯ್ಯ ಕುರ್ಚಿ ಇದೀಗ ಭದ್ರ. ಅಹಿಂದ ನಾಯಕರ ತಂಟಿಗೆ ಬಂದ್ರೆ ಗೇಮ್ ಚೇಂಜ್ ಆಗುತ್ತೆ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಬದಲಾವಣೆಯ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಾಧನೆ ಒಂದಂಕಿಯನ್ನು ಕೂಡ ದಾಟಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ರಿಸ್ಕ್ ತಗೊಳ್ಳೋಕೆ ಹೋಗಲ್ಲ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಪಾಳ್ಯದಲ್ಲಿ ಈಗ ಹೊಸ ಹುಮ್ಮಸ್ಸಿನ ತೂಫಾನು. ಬಿಹಾರದ ಒಬಿಸಿ ಮತವರ್ಗ ಕ್ಲಿಯರ್ ಆಗಿ ನಿತೀಶ್ ಕುಮಾರ್ ಅವರ ಜೊತೆ ನಿಂತಿದೆ. ನಾಟ್ ಜಸ್ಟ್ ವಿತ್ ಜೆಡಿಯು, ನಾಟ್ ಜಸ್ಟ್ ವಿತ್ ಬಿಜೆಪಿ, ಬಟ್ ವಿತ್ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಅನ್ನುವಂತಹ ನಾಯಕ ಅತ್ಯಂತ ಜನಪ್ರಿಯ ನಾಯಕ. ಹಾಗಾಗಿ ಅವರ ಜೊತೆ ಅಲ್ಲಿನ ಒಬಿಸಿ ವರ್ಗ ನಿಂತಿದೆ. ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಒಬಿಸಿ ಮತವರ್ಗ ಇಲ್ಲೂ ಕೂಡ ಬಿಜೆಪಿ ಕಡೆ ಹೋಗ್ಬಿಟ್ರೆ ಅವರ ವೋಟ್ ಬ್ಯಾಂಕೇ ಕುಸಿದು ಹೋಗತ್ತೆ. ಬಿಹಾರದಲ್ಲಿ ಕಾಂಗ್ರೆಸ್ ಸಂಖ್ಯೆ ಒಂದಂಕಿಗೆ ಇಳಿದಿದೆ. ಕಾಂಗ್ರೆಸ್ ಮತಗಳ ಗೆಲುವಿನ ಸಂಖ್ಯೆ, ಸೀಟ್ಗಳ ಗೆಲುವಿನ ಸಂಖ್ಯೆ. ಕರ್ನಾಟಕದಲ್ಲಿ ಇರೋದ್ರಲ್ಲಿ ಸ್ವಲ್ಪ ಸುಭದ್ರ ಸರ್ಕಾರ ಇದೆ, ಮೆಜಾರಿಟಿ ಸರ್ಕಾರ ಇದೆ. ಇದನ್ನ ಉಳಿಸಿಕೊಳ್ಳದೆ ಇಲ್ಲೇನಾದ್ರೂ ನಾಯಕನನ್ನ ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಅತ್ಯಂತ ದುಬಾರಿ ಬೆಲೆ ತೆರಬೇಕಾಗಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಇಟ್ಟು ಹಾಕತ್ತಾ.